ನಮಸ್ಕಾರ ಕರ್ನಾಟಕ ಮೂಡಲ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸೂಪರ್ ಆಗಿರುವಂತಹ ಅಕ್ಕಿ ರೊಟ್ಟಿಯನ್ನು ಕಾಳುಗಳನ್ನ ಬಳಸ್ಕೊಂಡು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಈ ರೊಟ್ಟಿಯನ್ನು ಮಾಡೋದಕ್ಕೆ ನಾನು ಒಂದು ದೊಡ್ಡ ಬೌಲಲ್ಲಿ 1 ಬೌಲಷ್ಟು ಅಕ್ಕಿ ಇಟ್ಟು ಹಾಗೆಯೇ ಒಂದು ಅರ್ಧ ಬಟ್ಲಷ್ಟು ಹುಚ್ಚೆಳ್ಳು ಹಾಗೆಯೇ 1 ಬಟ್ಲಷ್ಟು ಹುಳ್ಳಿಕಾಳು ಹಾಗೆಯೇ ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ. ಜೀರಿಗೆನ ಕೂಡ ತೊಗೊಂಡಿದ್ದೀನಿ. ಹಾಗಿದ್ರೆ ಬನ್ನಿ ರೊಟ್ಟಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಇಟ್ಕೊಂಡಿದ್ದಂಥ ಹುಳ್ಳಿಕಾಳನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಈ ಹಾಗೆ ಹಾಕಿದ್ರೆ ಹುಳ್ಳಿಕಾಳನ್ನ ಹುರ್ಕೊಳ್ದೇ ಹಸಿ ಸ್ಮೆಲ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೊದಲು ನಾವು ಹುಳ್ಳಿಕಾಳನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಹುರುಳಿಕಾಳನ್ನು ನಾವು ಚೆನ್ನಾಗಿ ಹುರ್ಕೊಬೇಕು. ಅದು ಕಲರ್ ಚೇಂಜ್ ಆಗಿ ಮೇಲೆ ಕಾಳುಗಳ ಮೇಲೆ ಸ್ವಲ್ಪ ಕಪ್ಪಾಗ್ತಾ ಹೋಗುತ್ತೆ ನೋಡಿ, ಇವಾಗ ಕಾಣಿಸ್ತಿದೆ. ಅಷ್ಟರವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡಿದ್ದು ಆದಮೇಲೆ ನಾವು ಒಲೆಯನ್ನು ಆರಿಸಿ ಅದು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಯಾಕಂತಂದರೆ ಅದನ್ನು ನಾವು ಸ್ವಲ್ಪ ಕಾಳೇನಿದೆ ಆ ಕಾಳನ್ನು ಸ್ವಲ್ಪ 1 ರೌಂಡು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಪುಡಿನ ಮಾಡ್ಕೊಬೇಕು. ಹಾಗಾಗಿ ಅದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು 1 ಅಥವಾ 2 ರೌಂಡು ಸುಮ್ಮನೆ ಮಿಕ್ಸಿನ 2 ರೌಂಡ್ ಹಿಂಗೆ ತಿರುಗಿಸಿ ಪೌಡರ್ನ ಮಾಡ್ಕೊಳ್ಳಿ ಸಾಕು. ಅದು ಕಾಳು ಹಾಗೆ ಸಿಗಬೇಕು. ಫುಲ್ಲು ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನಿವಾಗ ತೋರಿಸ್ತೀನಿ ನೋಡಿ, ಇಷ್ಟು ಕಾಳು ಒಡೆದಿದ್ರೆ ಸಾಕಾಗುತ್ತೆ. ಅದರಲ್ಲಿ ಅಕಸ್ಮಾತ್ ನೀವು ತುಂಬ ಜಾಸ್ತಿ ಮಿಕ್ಸಿನ ಮಾಡ್ಕೊಂಡಿದ್ರೆ ಅದರಲ್ಲಿ ಏನು ಪೌಡರ್ ಬಂದಿರುತ್ತೆ ಆ ಪೌಡರ್ನ 1 ರೌಂಡು ಜರಡಿ ಹಿಡ್ಕೊಂಡ್ಬಿಟ್ಟು ಆಮೇಲೆ ರೊಟ್ಟಿ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದು ಪುಡಿ ಹಾಗೆ ಸಿಗುತ್ತೆ. ಇವಾಗ ನಾವು ಒಂದು ಮಿಕ್ಸರ್ ಬೌಲ್ಗೆ ಅಕ್ಕಿ ಹಿಟ್ಟನ್ನೆಲ್ಲ ಹಾಕ್ಕೊಂಡು ನಾನು ಏನು ಕಾಳುಗಳನ್ನ ಇಟ್ಕೊಂಡಿದ್ದೆ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹುಚ್ಚಳನ್ನು ಹುರ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ರೊಟ್ಟಿ ಜೊತೆ ಅದು ಚೆನ್ನಾಗಿ ಬೆಂದ್ಕೊಡುತ್ತೆ. ಹುರುಳಿಕಾಳನ್ನು ಮಾತ್ರ ಹುರ್ಕೊಳ್ಳಿ. ಇವಾಗ ನಾನಿಲ್ಲಿ ಹುಚ್ಚಳು, ಹುರುಳಿಕಾಳು ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಬಳಸ್ಕೊಳ್ತಾ ಇದ್ದೀನಿ. ನೀವು ಖಾರ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಬೋದು, ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಚಪಾತಿ ಅಥವಾ ಅಕ್ಕಿ ರೊಟ್ಟಿಯನ್ನು ಮಾಡೋದಕ್ಕೆ ಯಾವ ರೀತಿಯಾಗಿ ನಾದ್ಕೊಂಡು ಕಲಿಸ್ಕೊತೀವೋ ಅದೇ ರೀತಿಯಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಒಂದೇ ಸಲ ನೀರನ್ನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ, ತೆಳುವಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾದ್ಕೊಂಡು ಕಲಿಸ್ಕೊಳ್ಳಿ. ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಇದನ್ನು 5 ನಿಮಿಷ ಎತ್ತಿ ಪಕ್ಕಕ್ಕೆ ಇಟ್ಬಿಡೋಣ. 5 ನಿಮಿಷ ಆದಮೇಲೆ ಮತ್ತೊಮ್ಮೆ ಅದನ್ನು ಚೆನ್ನಾಗಿ ನಾದ್ಕೊಂಡು ರೊಟ್ಟಿಯನ್ನು ತಟ್ಕೊಳ್ಳೋಣ. ಈ ಕಡೆ ಒಲೆಯನ್ನು ಹಚ್ಚಿ ಹೆಂಚನ್ನು ಕಾಯೋದಕ್ಕೆ ಇಟ್ಟು ಈ ಕಡೆ ಪಕ್ಕದಲ್ಲಿ ರೊಟ್ಟಿಯನ್ನು ತಟ್ಕೊಳ್ಳೋಣ. ಹೀಗೆ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡು ಆ ಕವರ್ಗೆ ಸ್ವಲ್ಪ ಎಣ್ಣೆ ಅಥವಾ ಸ್ವಲ್ಪ ನೀರನ್ನು ಹಚ್ಕೊಳ್ಳಿ. ತುಂಬ ದಿನ ತನಕ ರೊಟ್ಟಿನ ಇಡಬೇಕು ಅನ್ನೋ ಹಾಗಿದ್ರೆ ಎಣ್ಣೆನ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲ ನಾವು ಅವತ್ತೇ ಮಾಡ್ಕೊಂಡು ಅವತ್ತೇ ಖಾಲಿ ಮಾಡ್ತೀವಿ, ಇಲ್ಲ ನೆಕ್ಸ್ಟ್ ಡೇ ಖಾಲಿ ಮಾಡ್ತೀವಿ ಅನ್ನೋ ಹಾಗಿದ್ರೆ ಮಾತ್ರ ಎಣ್ಣೆನ ಹಚ್ಕೊಳ್ಳಿ. ತುಂಬ ದಿನ ತನಕ ಇಡಬೇಕು ಅನ್ನೋ ಹಾಗಿದ್ರೆ ರೊಟ್ಟಿ ಕವರ್ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರೊಟ್ಟಿಯನ್ನು ಚೆನ್ನಾಗಿ ತೆಳುವಾಗಿ ತೊಟ್ಕೊಳ್ಳಿ. ಈ ರೊಟ್ಟಿ ತೆಳುವಾಗಿ ತೊಟ್ಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ. ತೆಳುವಾಗಿ ತಟ್ಟಬೇಕು ಈ ರೊಟ್ಟಿಯನ್ನು. ಮತ್ತು ನೀವು ಈ ರೊಟ್ಟಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ 15-21 ತಿಂಗಳು ತನಕ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ತಿನ್ನೋದಕ್ಕೂ ಅಷ್ಟೇ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿಯೂ ಕೂಡ ತಿನ್ಬೋದು. ತುಂಬಾ ಚೆನ್ನಾಗುತ್ತೆ. ಏನಂದರೆ ಇದನ್ನೆಲ್ಲ ನಮ್ಮ ಅಮ್ಮಂದರು ತಾತ ಅಜ್ಜಿ ಈ ಕಾಲದಲ್ಲೆಲ್ಲ
ಇವಾಗ್ಲೂ ಕೊಟ್ಟು ಕಳಿಸ್ತಾರೋ ಏನೋ ಗೊತ್ತಿಲ್ಲ. ಎಲ್ಲಿಗಾದರೂ ಟ್ರಿಪ್ಗಳು ಹೋಗಬೇಕು ಅಂದರೆ, ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ 3-4 ದಿನ 5-6 ದಿನ ಈ ಥರ ಎಲ್ಲ ಹೋಗ್ತಿದ್ರಲ್ವ, ಆವಾಗ ಇದನ್ನು ಬುತ್ತಿ ಜೊತೆ ಮೇಯ್ನ್ ಡಿಶ್ ಆಗಿ ಇದನ್ನು ಕಟ್ಟಿ ಕಳಿಸ್ತಿದ್ರು. ಯಾಕೆ ಅಂತಂದರೆ ಎಷ್ಟು ದಿನ ಕೂಡ ಇಟ್ಟರೂ ಹಾಳಾಗೋದಿಲ್ಲ ಅಲ್ವಾ. ಹಾಗಾಗಿ ಅವರೆಲ್ಲಾದರೂ ಹೊರಗಡೆ ಹೋಗ್ತಾರೆ ಒಂದು 3-4 ದಿನ ಈ ಥರ ದೇವಸ್ಥಾನಗಳಿಗೆ ಟ್ರಿಪ್ಗಳಿಗೆ ಅಂದರೆ ಮೊದಲು ಈ ರೊಟ್ಟಿನ ಮಾಡಿ ಇಟ್ಕೊಂಡ್ಬಿಡ್ತಿದ್ರು. ಇದ್ರ ಜೊತೆಗೆ ಚಕ್ಲಿ ಕೋಡುಬಳೆ ಅದೆಲ್ಲದ್ರ ಜೊತೆಗೆ ಇದನ್ನು ಇಟ್ಕೊಂಡು ಕಾಫಿ ಟೀ ಜೊತೆ ಇದನ್ನು ತಿನ್ಕೊಂಡ್ಬಿಡ್ಬೋದು. ಇದಕ್ಕೇನು ಚಟ್ನಿ ಬೇಕಂತ ಏನಿಲ್ಲ, ಸಾಂಬಾರು ಬೇಕಂತ ಏನಿಲ್ಲ, ಎಲ್ಲದನ್ನು ಇದ್ರೊಳಗಡೆ ಹಾಕಿರೋದ್ರಿಂದ ಚೆನ್ನಾಗಿಯೇ ಹೊಟ್ಟೆ ತುಂಬಷ್ಟು ಈ ರೊಟ್ಟಿನ ತಿನ್ಕೊಂಡ್ಬಿಡ್ಬೋದು ಅಂತ ಅಂದ್ಬಿಟ್ಟು, ಇವಾಗ್ಲೂ ಕೂಡ ಅವರೆಲ್ಲಾದ್ರೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡಿದ್ದಾಗ ಎಲ್ಲಾದರೂ ಹೋಗಬೇಕು ಅಂತಂದರೆ ಮನೆಯಲ್ಲಿ ಮೊದಲು ರೊಟ್ಟಿನ ಮಾಡಿ ಕೊಟ್ಬಿಡ್ತಾರೆ. ಈ ರೊಟ್ಟಿನ ಕೈಯಲ್ಲಾದ್ರೂ ತಟ್ಕೊಳ್ಳಿ, ಇಲ್ಲಾಂದರೆ ಹೀಗೆ ರೊಟ್ಟಿ ಮಷಿನ್ ಇದ್ದರೆ ರೊಟ್ಟಿ ಮಷಿನಲ್ಲಾದ್ರೂ ಕೂಡ ಒತ್ಕೊಬೋದು. ಯಾವುದ್ರಲ್ಲೇ ಮಾಡ್ಕೊಂಡ್ರೂ ತೆಳುವಾಗಿ ಮಾಡ್ಕೊಬೇಕು ಮತ್ತು ಚೆನ್ನಾಗಿ ಬೇಯಿಸ್ಕೊಬೇಕು. ಇದನ್ನು ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು, ಬಟ್ ಚೆನ್ನಾಗಿ ಬೇಯಿಸ್ಕೊಬೇಕು. ಈ ಚಕ್ಲಿ ಕೋಡುಬಳೆನೆಲ್ಲ ಮುರಿದಾಗ ಯಾವ ರೀತಿಯಾಗಿ ಪಟ್ ಅಂತ ಮುರ್ಕೊಳ್ಳುತ್ತೆ, ಸೌಂಡ್ ಬರುತ್ತಲ್ಲ, ಅದೇ ರೀತಿಯಾಗಿ ರೊಟ್ಟಿಯನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಒಲೆಯಲ್ಲಿ ಮಾಡಿದ್ರೆ ನಮ್ಮ ಮನೆಯಲ್ಲೆಲ್ಲ ಒಲೆಯಲ್ಲಿ ಮಾಡಿದ್ರೆ ರೊಟ್ಟಿನೆಲ್ಲ ಚೆನ್ನಾಗಿ ಬೇಯಿಸಿದಾದ್ಮೇಲೆ ತುಂಬ ದಿನ ತನಕ ಇಡ್ತಾರೆ ಅಂತ ಹೇಳಿದ್ನಲ್ಲ, ಕೆಂಡದಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಮತ್ತು ಕೆಂಡ ಸೌದೆನೆಲ್ಲ ಆಚೆ ತೆಗೆದು ಆ ಒಲೆ ಒಳಗಡೆ ತುಂಬಿ ಒಂದು ಪ್ಲೇಟನ್ನು ಇಟ್ಬಿಡ್ತಿದ್ರು. ಬೆಳಕರಿ ಅಷ್ಟೊತ್ತಿಗೆ ಅದು ಚಕ್ಲಿ ಕೋಡುಬಳೆ ಎಲ್ಲ ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿ ಗಟ್ಟಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರ್ತಿತ್ತು. ಇಲ್ಲಾಂದರೆ ಒಂದು ಪಾತ್ರೆ ಒಳಗಡೆ ಹಾಕಿಬಿಟ್ಟು ಆ ಪ್ಲೇಟನ್ನು ಮುಚ್ಚಿ ಒಲೆ ಮೇಲೆ ಇಟ್ಟರೂ ಕೂಡ ಒಲೆದು ಕೆಂಡನೆಲ್ಲ ತೆಗೆದುಬಿಟ್ಟು ಅಷ್ಟೇ ಅದು ಗರಿಗರಿಯಾಗಿ ಬರ್ತಿತ್ತು. ಈಗಲೂ ಅಷ್ಟೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಚೆನ್ನಾಗಿ ಬೇಯಿಸ್ಕೊಂಡಿಲ್ಲ ಅಂತಂದರೆ ನೀವು ನಾರು ಅನಿಸುತ್ತೆ, ಆಗಿವಾಗ ಹಲ್ಲೆಲ್ಲ ನೋವು ಬಂದುಬಿಡುತ್ತೆ. ಹಾಗಾಗಿ ರೊಟ್ಟಿನ ಚೆನ್ನಾಗಿಯೇ ಬೇಯಿಸ್ಕೊಂಡೇ ತಿನ್ನಬೇಕು. ಮತ್ತು ಗಾಳಿನಲ್ಲೆಲ್ಲ ಇಡೋದಕ್ಕೆ ಹೋಗ್ಬಿಡಿ, ಮೆತ್ತಗಾಗ್ಬಿಡುತ್ತೆ. ಮೆತ್ತಗಾದರೆ ತಿನ್ನೋಕ್ಕೆ ಚೆನ್ನಾಗಲ್ಲ. ಹಾಗೇನಾದರೂ ಮೆತ್ತಗೆ ಅನಿಸಿದ್ರೆ ನೀವು ಮತ್ತೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ತಿನ್ಕೊಳ್ಳಿ. ನಾವಿಲ್ಲಿ ಸಿಟಿಯಲ್ಲಿರೋರೆಲ್ಲರೂ ಒಲೆಯೆಲ್ಲ ಎಲ್ಲಿಂದ ತರೋದು ಅನ್ನೋ ಹಾಗಿದ್ದರೆ ಸೌದೆ ಒಲೆನ ಗ್ಯಾಸ್ ಮೇಲೇ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಅಷ್ಟೇ. ಹಾಗೆಯೇ ಇದನ್ನು ರೊಟ್ಟಿನೆಲ್ಲ ಮಾಡಿಕೊಂಡು ಎಸ್ಪೆಷಲಿ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಒಂದು ಲೋಟ ಕಾಫಿ ಜೊತೆಗೆ ಈ ರೊಟ್ಟಿಯನ್ನು ಮಾಡಿಕೊಂಡು ಈವ್ನಿಂಗಲ್ಲಿ ತಿಂತಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಈ ರೊಟ್ಟಿಯನ್ನು ಮಾಡ್ತಾರೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಮಾಡ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.